ಭಾರತ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಜಲಾಘಾತವನ್ನು ಕೊಡ್ತಾ ಇದೆ. ಪ್ರಮುಖವಾಗಿ ಸಿಂಧೂ ನದಿ ಜಲ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ತಗೊಂಡಂತಹ ನಿರ್ಧಾರ ಮುಂದುವರಿತಾ ಇದೆ. ಈಗ ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ ನೀರನ್ನು ಬಂದ್ ಮಾಡಲಾಗಿದೆ. ಬಗ್ಲಿಹಾರ್ ಮತ್ತು ಸಲಾಲ್ ಎರಡು ಡ್ಯಾಮ್ಗಳು ಬರುತ್ತೆ. ಈ ಡ್ಯಾಮ್ನಿಂದ ಹರಿಯುವ ನೀರು ಪಾಕಿಸ್ತಾನಕ್ಕೆ ಹೋಗುತ್ತೆ. ಸೊ ಚೆನಾಬ್ ನದಿಯ ನೀರಿನ ಹರಿವಲ್ಲಿ ಭಾರೀ ಇಳಿಮುಖ ಆಗಿದೆ. 35,000 ಕ್ಯೂಸೆಕ್ ಇದ್ದ ನೀರಿನ ಹರಿವು ನಿನ್ನೆ ಬೆಳಗ್ಗೆ ಸುಮಾರು 3,100 ಕ್ಯೂಸೆಕ್ಗೆ ಇಳಿಕೆ ಆಗಿದೆ. ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ನಿಂದ ಪಾಕಿಸ್ತಾನಕ್ಕೆ 35,000 ಕ್ಯೂಸೆಕ್ ನೀರು ಹೋಗ್ತಾ ಇತ್ತು. ಏಕಾಏಕಿ ಬಂದ್ ಮಾಡಿಬಿಟ್ಟಿದೆ ಭಾರತ. ಹನಿ ನೀರು ಇಲ್ಲ. 3,100 ಕ್ಯೂಸೆಕ್ ಹೋಗುತ್ತೆ, ಬಟ್ ಅದು ಪಾಕಿಸ್ತಾನ ರೀಚೇ ಆಗಲ್ಲ ನನ್ನ ಪ್ರಕಾರ. ಯಾಕೆಂದರೆ ಅದು ಏಕಾಏಕಿ ಇಮ್ಮಿಡಿಯೇಟಾಗಿ ಪಾಕಿಸ್ತಾನಕ್ಕೆ ಎಂಟ್ರ್ ಆಗಲ್ಲ. ಭಾರತದ ಕೆಲವು ಪ್ರದೇಶಗಳನ್ನು ದಾಟಿ ಅದು ಪಾಕಿಸ್ತಾನಕ್ಕೆ ಹೋಗಬೇಕು. ಅಲ್ಲೇ ನೀರು ಒಣಗಿ ಹೋಗುತ್ತೆ. ಹಾಗಾಗಿ ಇದು ಜಲಾಘಾತ. ಕುಡಿಯೋದಕ್ಕೆ ನೀರಿಲ್ಲ, ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ಎಲೆಕ್ಟ್ರಿಸಿಟಿ ಉತ್ಪಾದನೆಗೆ ನೀರಿಲ್ಲ. ಇದೇ ದೊಡ್ಡ ಯುದ್ಧ ನನ್ನ ಪ್ರಕಾರ. ಇದೇ ದೊಡ್ಡ ಯುದ್ಧ. ಈಗಾಗಲೇ ಪಾಕಿಸ್ತಾನದವ್ರು ಪಾಠ ಕಲಿಬೇಕಾಗಿತ್ತು. ನಿಮಗೆ ಬೇಕಾದಾಗ ನಾವು ನೀರು ಕೊಡಲ್ಲ, ನಿಮಗೆ ಬೇಡದಿದ್ದಾಗ ನಾವು ನೀರು ಬಿಡ್ತೀವಿ. ಈ ಮನಸ್ಥಿತಿ. ಬೇಡದಿದ್ದಾಗ ನೀರು ಬಿಟ್ಟು ಏನು ಪ್ರಯೋಜನ? ಯಾವ ಸಂದರ್ಭದಲ್ಲಿ ಅಂದರೆ ಬೆಳೆಗೆ ಬೇಕಾಗಿರ್ತಕ್ಕಂಥ ನೀರನ್ನು ಈಗ ಕೊಡಬೇಕು. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಸಿಂಧೂ ಜಲ ಒಪ್ಪಂದ ಈಗಾಗಲೇ ತಾತ್ಕಾಲಿಕ ಅಮಾನತಾಗಿರ್ತಕ್ಕಂಥದ್ದು. ನೀರು ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಪಾಕಿಸ್ತಾನಕ್ಕೆ ನೀರನ್ನು ತಡೆ ಹಿಡಿದಿದೆ ಭಾರತ. ಈಗ ಇವೆಲ್ಲವೂ ಕೂಡ ಅದರ ಮುಂದುವರೆದ ಭಾಗ. ಬಗ್ಲಿಹಾರ್ ಸಲಾಲ್ ಎಲ್ಲ ಭಾರತದ ನಿರ್ಧಾರದಿಂದ ಪಾಕಿಸ್ತಾನದ ಕೃಷಿಯ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ನೋಡಿ, ಅಲ್ಲಿನ ಜನಸಾಮಾನ್ಯರು ಅನುಭವಿಸಬೇಕು. ಯಾರೋ ಒಂದಷ್ಟು ಉಗ್ರರು ಮಾಡಿದ ಕೃತ್ಯಕ್ಕೆ ಇಡೀ ದೇಶದ ಜನ ಈಗ ಒದ್ದಾಡಬೇಕು. ಎಷ್ಟು ಪರಿಣಾಮ ಬೀರುತ್ತೆ ಹಾಗಾದರೆ? ಇದರಿಂದ ಏನಾಗುತ್ತೆ? ನೀರನ್ನ ನಾವು ತಡೆ ಹಿಡಿದಿರೋದ್ರಿಂದ ಅವ್ರಿಗೇನು ತೊಂದರೆ ಆಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ದೇಶ ಈ ನಿರ್ಧಾರಕ್ಕೆ ಬಂತು ಅಂತ. ಅದು ರಿವೆಂಜ್ ಅಂತ ಅಲ್ಲ, ಅದು ಪಾಠ ಕಲಿಸ್ಬೇಕು ಅಂತ. ಈಗ ಹೆಂಗಿದ್ರು ಅದಕ್ಕೋಸ್ಕರ ಅಲ್ಲಿನ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬಗ್ಲಿಹಾರ್ ಡ್ಯಾಮ್ ಗೇಟನ್ನು ಬಂದ್ ಮಾಡಿರೋದು, ಸಲಾಲ್ ಗೇಟನ್ನು ಬಂದ್ ಮಾಡಿರೋದು. ನೋಡಿ, ಖಾರಿಫ್ ಅಂತ ಒಂದು ಬೆಳೆ. ಈ ಖಾರಿಫ್ ಬೆಳೆಗೆ 21% ನೀರಿನ ಕೊರತೆ ಸಾಧ್ಯತೆ ಅಂತೆ. ಈಗ ನಾವು ನೀರನ್ನ ಬಿಡದೇ ಇರೋದು. ಸಿಂಧೂ ನದಿ ವ್ಯವಸ್ಥೆ ಪ್ರಾಧಿಕಾರ ಸಲಹಾ ಸಮಿತಿಯಿಂದ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ. 21% ನೀರು ಕೊರತೆ. ಹಠಾತ್ ನೀರಿನ ಇಳಿಕೆಯಿಂದ ಕೃಷಿ ಮೇಲೆ ನೇರ ಪರಿಣಾಮ ಬೀರುತ್ತೆ. ಆರಂಭಿಕ ಖಾರಿಫ್ ಮೇ ಜೂನ್ 10 ಇದು ಫಸ್ಟು. ಇದಕ್ಕೆ ನೀರು ಬೇಕಾಗಿದೆ ಅವರಿಗೆ. ತಡವಾದ ಖಾರಿಫ್ ಜೂನ್ 11ರಿಂದ ಸೆಪ್ಟೆಂಬರ್. ಅಲ್ಲಿ ತನಕ ಪರಿಸ್ಥಿತಿ ಸುಧಾರಿಸಿದರೆ ನೀರು, ಇಲ್ಲ ಅಂದರೆ ಅದಕ್ಕೂ ಇಲ್ಲ. ಈ ಅವಧಿಯಲ್ಲಿ ನೀರಿನ ಸಮಸ್ಯೆ ಆಗಬಹುದು ಅಲ್ಲ, ಆಗೇ ಆಗತ್ತೆ ಆ ನೀರನ್ನು ತಡೆ ಹಿಡಿದಿರೋದ್ರಿಂದ. ಆಮೇಲೆ ನಿಮಗೆ ಬರೀ ಕೃಷಿಗೆ ಮಾತ್ರ ಅಲ್ಲ, ಕುಡಿಯೋದಕ್ಕೆ ನೀರು ಬೇಕು, ಹೈಡ್ರೋ ಎಲೆಕ್ಟ್ರಿಸಿಟಿ ತಯಾರಿಕೆಗೆ ನೀರು ಬೇಕು. ಅದು ಯಾವುದಕ್ಕೂ ನೀರು ಕೊಡ್ತಾ ಇಲ್ಲ ನಾವು. ಹಾಗಾಗಿ ಮೇಲಿಂದ ಮೇಲೆ ಇಂತಹ ಹೊಡೆತಗಳನ್ನ ಪಾಕಿಸ್ತಾನ ತಿನ್ನಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಬಗ್ಲಿಹಾರ್ ಸಲಾಲ್ ಡ್ಯಾಮ್ ನೀರನ್ನು ಬಂದ್ ಮಾಡಿದ್ದಾರೆ, ಪಾಕಿಸ್ತಾನಕ್ಕೆ ಬಿಡಲ್ಲ ಅಂತ. ಈ ಹಿಂದೆ ಕೂಡ ಇದೇ ನಿರ್ಧಾರಕ್ಕೆ ಭಾರತ ಬಂದಿತ್ತು. ಈಗ ಇದರಿಂದಾಗಿ ನೀರೇ ಜೀವಜಲ. ಏನು ಮಾಡಬೇಕು ಅಂದರೆ ನೀರು ಬೇಕೇ ಬೇಕು. ಆದರೆ ನೀರೇ ಇಲ್ಲ ಅಂತಂದರೆ ಇದು ಪಾಕಿಸ್ತಾನಕ್ಕೆ ಯಾವ ಮಟ್ಟಿಗಿನ ಹೊಡೆತ ಅಂತ? ಅರವಿಂದ್, ಇದು ಪಾಕಿಸ್ತಾನಕ್ಕೆ ಬಹುದೊಡ್ಡ ಮರ್ಮಾಘಾತ ಆಗಿರುವಂಥದ್ದು. ಸಿಂಧು ಜಲ ಒಪ್ಪಂದ ಆದ ಬಳಿಕ ಹಂತವಾಗಿ ನೀರನ್ನ ಕಟ್ ಮಾಡುವಂತ ಕೆಲಸವನ್ನ ಈಗ ಭಾರತ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ 2 ಜಲಾಶಯಗಳ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದ ನೀರು ಹರಿದು ಹೋಗ್ತಿತ್ತು. ಸಲಾಲ್ ಮತ್ತೆ ಬಗ್ಲಿಯಾರ್ ಜಲಾಶಯಗಳಿಂದ ಪ್ರತಿನಿತ್ಯ ಕೂಡ 30,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇತ್ತು. ಈಗ ಆ ನೀರನ್ನ ಕಟ್ ಮಾಡುವಂತ ಕೆಲಸವನ್ನ ಈಗ ಭಾರತ ಮಾಡಿರುವಂಥದ್ದು. ಅಂದ್ರೆ ತನ್ನಲ್ಲೇ ಈ ಒಂದು ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳುವಂತ ಕೆಲಸಗಳನ್ನು ಕೂಡ ಈಗ ಭಾರತ ಮಾಡ್ತಾ ಇರುವಂಥದ್ದು. ಸೊ ಈಗ ಪಾಕಿಸ್ತಾನದಲ್ಲಿ ಮುಂಗಾರು ಬೆಳೆ ಇರುವಂಥದ್ದು. ಮುಂಗಾರು ಬೆಳೆಯನ್ನ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಅವರು ಒಂದಿಷ್ಟು ನೀರಿನ ಅವಶ್ಯಕತೆ ಕೂಡ ಇರುತ್ತೆ. ಸೊ ಈಗ ಈ ನೀರಿನ ಕೊರತೆ ಕೂಡ ಉಂಟಾಗುವಂತ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇರುವಂತದ್ದು. ಈಗ ಸಿಂಧು ಟ್ರಿಬ್ಯುನಲ್ ಏನಿರುತ್ತೆ, ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರಿಬ್ಯುನಲ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಆ ಒಂದು ಟ್ರಿಬ್ಯುನಲ್ ನ ಮಾಹಿತಿಗಳ ಪ್ರಕಾರ ಈ ಒಂದು ನಿರ್ಧಾರದಿಂದ ಪಾಕಿಸ್ತಾನದ ಮೇಲೆ 21% ನಷ್ಟು, ಅಂದ್ರೆ ಮುಂಬರುವಂತ ಕೃಷಿ ಉತ್ಪನ್ನಗಳೇನು ಕೈಗೆ ಬರಬೇಕಿತ್ತು ಅದರಲ್ಲಿ 21% ನಷ್ಟು ಪರಿಣಾಮ ಬೀರುವಂತ ಸಾಧ್ಯತೆಗಳಿದ್ದಾವೆ. ಅದು ಕಡಿಮೆ ಆಗುವ
ಒಂದು ಇಳುವರಿ ಕಡಿಮೆ ಆಗುವಂತ ಸಾಧ್ಯತೆಗಳಿದಾವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಅಲ್ಲಿಗೆ ಪಾಕಿಸ್ತಾನದ ಕೃಷಿಯ ಮೇಲೆ ಬಹುದೊಡ್ಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದಾವೆ, ಉತ್ಪಾದನೆ ಕಡಿಮೆ ಆಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ಇದಕ್ಕಾಗಿ ಈಗ ಆಹಾರ ಧಾನ್ಯಗಳಿಗಾಗಿ ಮತ್ತೆ ಕೊರತೆಯನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗುತ್ತೆ. ಒಂದು ಆಹಾರ ಧಾನ್ಯಗಳ ಕೊರತೆಯಿಂದ ಸರ್ಕಾರಕ್ಕೆ ಸಮಸ್ಯೆ ಆದ್ರೆ ಮತ್ತೊಂದು ಕಡೆಗೆ ರೈತರು ಕೂಡ ಬಹುದೊಡ್ಡ ಸಮಸ್ಯೆ ಅಥವಾ ಲಾಸ್ ಅನ್ನು ಎದುರಿಸಬೇಕಾಗತ್ತೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಶಬೀರ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.